ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಮ ಜೀವನದಲ್ಲಿ ಖುಷಿಯಿಂದ ತುಂಬಿರಲಿ. ಹಾಗೆ ನೀವು ಈ ಹೊಸ ವರ್ಷನ ಯಾರ ಜೊತೆ, ಯಾವ ಜಾಗದಲ್ಲಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಈ ಹೊಸ ವರ್ಷನ ನಮ್ಮ ಫ್ಯಾಮಿಲಿಯವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಚಿಕ್ಕದೊಂದು ಪಾರ್ಟಿ ಥರ ಕೂಡ ಮಾಡ್ಕೊಂಡಿದ್ವಿ. ತುಂಬಾ ಅಂದರೆ ತುಂಬಾನೇ ಖುಷಿಯಾಗಿದ್ವಿ ಇವತ್ತು ನಾವೆಲ್ಲರೂ ಕೂಡ. ನಾವಿಬ್ರು ಹೊಸ ವರ್ಷನ ನಮ್ಮ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡಿದ್ದೇ ಕಮ್ಮಿ, ಯಾಕಂದ್ರೆ ವರ್ಕ್ ರಿಲೇಟೆಡ್ ಆಗಿ ಬೇರೆ ಬೇರೆ ಊರ್ನಲ್ಲಿ ಇರ್ತಾ ಇದ್ದೋ. ಈ ವರ್ಷ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡಿದ್ದು ತುಂಬಾನೇ ಖುಷಿ ಆಗ್ತಾ ಇತ್ತು. ಯಾವಾಗ್ಲೂ ನಿಮ್ಗೆಲ್ಲ ಹೇಳೋದೊಂದೇ, ಲೈಫ್ ನಲ್ಲಿ ಎತ್ಕೊಂಡು ಹೋಗೋದು ಏನೂ ಇಲ್ಲ. ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮನ್ನ ಇಷ್ಟಪಡೋರ್ ಜೊತೆ ಯಾವಾಗ್ಲೂ ಖುಷಿಯಾಗಿರಿ. ಹಾಗೆ ಎಂಜಾಯ್ ಮಾಡ್ತಾ ಮಾಡ್ತಾ ಬಿರಿಯಾನಿನೂ ಕೂಡ ರೆಡಿ ಆಗಿತ್ತು. ಇಷ್ಟೆಲ್ಲ ಅಡ್ಗೆನೂ ಕೂಡ ನಮ್ಮ ಅಮ್ಮ ಒಬ್ಬರೇ ಮಾಡಿದ್ರು, ಯಾಕಂದ್ರೆ ಅವ್ರ ಕೈ ರುಚಿ ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಫ್ಯಾಮಿಲಿಗೆ ಇಷ್ಟೊಂದು ಪ್ರೀತಿ ಕೊಟ್ಟು ಇಷ್ಟೊಂದು ಆಶೀರ್ವಾದ ಮಾಡಿರೋ ನಮ್ಮ ವ್ಯೂವರ್ಸ್ ಕುಟುಂಬಕ್ಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವೇನೇನು ಅನ್ಕೊಂಡಿದ್ದೀರಾ ಅದೆಲ್ಲನೂ ಕೂಡ ನೆರವೇರಲಿ. ಮುಖ್ಯವಾಗಿ ನಿಮ್ಮ ಲೈಫ್ನಲ್ಲಿ ಖುಷಿ ಅನ್ನೋದು ಯಾವಾಗಲೂ ಕೂಡ ತುಂಬಿರಲಿ. ಈ ನೆಮ್ಮದಿ ಅನ್ನೋದು ಯಾವುದೇ ವಸ್ತು ಆಗಲಿ ಅಥವಾ ಹಣದಲ್ಲಾಗಲಿ ಇರೋದಿಲ್ಲ, ಬದಲಾಗಿ ನಮ್ಮ ಆಲೋಚನೆ ಮತ್ತು ಮನಸ್ಸಿನಲ್ಲಿರುತ್ತೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿರಿ.